ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಿನ್ನೆ ಲಾಗ್ನ ಹೇಳ್ತಾ ಇದ್ದೀನಿ ಏನಾಯಿತು ಅಂತ. ಆ್ಯಕ್ಚುಲಿ ನಾವೆಲ್ಲೋ ಹೊರಟಿದ್ವಿ. ಎಲ್ಲಿಗೆ ಹೊರಟಿದ್ವಿ ಅಂತಂದರೆ ಕೋಟಿಲಿಂಗೇಶ್ವರ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಅದು ತುಂಬ ದಿನದ ಪ್ಲ್ಯಾನ್ ಆಗಿತ್ತು. ಒಂದು ದಿನ ಸಿಗಲೇಬೇಕಲ್ಲ ಎಲ್ಲದಕ್ಕೂ. ಸೊ ನಿನ್ನೆ ನಮಗೆ ಆ ಟೈಮ್ ಸಿಕ್ತು. ನಿನ್ನೆ ಹೋಗಬೇಕು ಅಂತ ಹೇಳಿ ಹೊರಟ್ವಿ. ನಾನು ನೋಡಿರಲಿಲ್ಲ ಕೋಟಿಲಿಂಗೇಶ್ವರ ಹೇಗಿದೆ ಅಂತ. ನೋಡೋ ಚಾನ್ಸ್ ಬಂತು ಅಂತ ಖುಷಿಯಾಗಿ ನಾನು ನನ್ನ ಹಸ್ಬೆಂಡು ಹಾಗೆ ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ವೈಫು ಅವ್ರ ಮಗ ನಕ್ಷ ಇಷ್ಟು ಜನ ಹೊರಟ್ವಿ. ಹೋಗ್ತಾ ದಾರಿನಲ್ಲಿ ಈ ಬೆಟ್ಟ ಮತ್ತು ಅಲ್ಲಿನ ನೇಚರು ತುಂಬ ಇಷ್ಟ ಆಯಿತು. ಸೊ ನಾನು ಅದನ್ನು ಶೂಟ್ ಮಾಡಿದೆ. ನೆಕ್ಸ್ಟು ನಾವಲ್ಲಿ ಮಧ್ಯಾಹ್ನ ಆಫ್ಟರ್ನೂನು ಊಟ ಮಾಡೋಣ ಅಂತ ಹೇಳಿ ಅಲ್ಲೇ ಗಾರ್ಡೇನಿಯಾ ಅಂತ ಒಂದು ಉಡುಪಿ ಹೋಟೆಲ್ ಅಂತ ಇತ್ತು. ಉಡುಪಿ ಗಾರ್ಡೇನಿಯಾ ಅಂತ ಆ್ಯಕ್ಚುಲಿ ಅದು. ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಹೋಟೆಲ್ ನೋಡೋದಕ್ಕೆ. ಒಳಗಡೆ ಹೋಗಿ ಅಲ್ಲೊಂದು ಸೀಟ್ ಇಟ್ಕೊಂಡು ಎಲ್ಲರೂ ಕುತ್ಕೊಂಡು ಹಾಗೆ ಮಕ್ಕಳನ್ನ ಇಟ್ಕೊಂಡ್ಮೇಲೆ ಅವರು ಸ್ವಲ್ಪ ಕಿರಿಕಿರಿ ಮಾಡ್ತಿರ್ತಾರೆ. ಅದೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋದ್ಮೇಲೆ ಕಾಮನ್. ಹಾಗೆ ಅಲ್ಲಿ ಏನು ಬೇಕು ಅಂತ ಹೇಳಿ ಆರ್ಡ್ರ್ ಮಾಡ್ತಿದ್ರು. ಫಸ್ಟು ಎಲ್ಲ ತಂದೆ ತಾಯಿಗಳು ಅಷ್ಟೇ ಫಸ್ಟು ಪ್ರಿಫರೆನ್ಸ್ ಬಂದು ಮಕ್ಕಳಿಗೆ ಕೊಡ್ತಾರೆ. ಸೊ ನಾನು ಹಾಗೆ ನಮ್ಮ ನಕ್ಷಾಗೆ ಫಸ್ಟು ಫುಡ್ನ ಕೊಟ್ಟೆ. ಅವಳು ಊಟ ಸರಿಯಾಗಿ ಮಾಡಲಿಲ್ಲ. ಔಟ್ಸೈಡೆಲ್ಲ ಊಟ ಕೊಟ್ಟರೆ ಅವಳಿಗೆ ಇಷ್ಟ ಆಗಲ್ಲ ಅಂತೇಳಿ ಒಂದು ಸ್ವಲ್ಪ ತಿನ್ನಿಸ್ದೆ ಅಷ್ಟೇ. ಹಾಗೆ ಅಲ್ಲಿ ಪಿಕ್ಚರ್ಸು ತುಂಬ ಚೆನ್ನಾಗಿತ್ತು. ವಾಲ್ ಮೇಲಿರೋ ಪಿಕ್ಚರ್ಸ್ ಎಲ್ಲ ಹಾಗೆ ಶೂಟ್ ಮಾಡ್ತಿದ್ದೆ. ಇಷ್ಟ ಆಯಿತು ಅಂತ. ಹೋಟೆಲ್ಲು ತುಂಬ ಚೆನ್ನಾಗಿತ್ತು. ಹಾಗೆ ಊಟ ಮಾಡಿ ಆದಮೇಲೆ ಅಲ್ಲಿಂದ ಹೊರಡಬೇಕು ಅಂತ ಹೇಳಿ ನಾವು ಹೊರಗಡೆ ಬಂದ್ವಿ. ಯಾರಾದರೂ ಆ ಕಡೆ ಸೈಡ್ ಹೋದಾಗ ಈ ಹೋಟೆಲ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಫುಡ್ಡೆಲ್ಲ ಚೆನ್ನಾಗಿತ್ತು. ಹಾಗೆ ಅಲ್ಲಿಂದ ನಾವು ಟ್ರಾವೆಲ್ ಕಂಟಿನ್ಯೂ ಮಾಡಿದ್ವಿ. ನನಗೆ ಇಲ್ಲಿ ಹೋಗಬೇಕಾದ್ರೆ ಆ ಸ್ಕೈ ತುಂಬ ಹತ್ತಿರದಿಂದ ಕಾಣೋ ರೀತಿ ಕಾಣಿಸ್ತು. ಸೊ ನಾನು ಅದನ್ನು ಶೂಟ್ ಮಾಡಬೇಕಾಯಿತು. ಪ್ರತಿದಿನ ಲಾಗ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ವೀಕ್ಲಿ ಒನ್ಸ್ ಆದ್ರೂ ವ್ಲಾಗ್ ಮಾಡಿದಾಗ ಏನಾದರೂ ಒಂದು ವಿಶೇಷವಾಗಿ ತೋರಿಸೋಣ ನನ್ನ ಫ್ರೆಂಡ್ಸ್ಗೆ, ನಮ್ಮ ಜನಗಳಿಗೆ ಅಂತ ಹೇಳಿ. ಸೊ ನಾನು ಇದನ್ನೆಲ್ಲ ಶೂಟ್ ಮಾಡಿ ತೋರಿಸ್ತೀನಿ. ಹಾಗೆ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಫೈನಲಿ ನಾವು ಕೋಟಿಲಿಂಗೇಶ್ವರ ರೀಚ್ ಆದ್ವಿ. ಅಲ್ಲೇ ಪಾರ್ಕ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಕಾರ್ನ ಪಾರ್ಕ್ ಮಾಡಿ ಹಾಗೆ ಅಲ್ಲಿ ಹೋಗಬೇಕಾದ್ರೆ ಮಕ್ಕಳು ಆಟ ಆಡೋವಂಥ ಕುದುರೆ ಇತ್ತು. ಅದ್ರ ಮೇಲೆ ನಕ್ಷಾನ ಕೂರಿಸಿ ಅವರಪ್ಪ ಅವಳಿಗೆ ಖುಷಿ ಪಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಅವಳು ಕೂಡ ಖುಷಿ ಪಡ್ತಾಯಿದ್ಲು. ಅದನ್ನು ಆಡೋ ಅಷ್ಟು ದೊಡ್ಡೋಳಾಗಿಲ್ಲ. ಸೊ ಸುಮ್ಮನೆ ಹಾಗೆ ಕೂರಿಸಿ ಅದ್ರ ಮೇಲೆ ತೂಗ್ತಾಯಿದ್ರು. ನೆಕ್ಸ್ಟ್ ಅಲ್ಲಿ ನೋಡಿದ್ರೆ ರಿಯಲ್ ಆಗು ಕುದುರೆ ಇತ್ತು. ಅದ್ರ ಮೇಲೂ ಕೂತ್ಕೊಂಡು ಸವಾರಿ ಮಾಡ್ಬೋದಾಗಿತ್ತು. ಬಟ್ ಯಾಕೋ ನನಗಿಷ್ಟ ಆಗಲಿಲ್ಲ. ನನ್ನ ಹಸ್ಬೆಂಡ್ ಅದನ್ನು ಮುಟ್ಟಿ ಮಾತಾಡಿಸ್ತಾಯಿದ್ರು. ಹಾಗೆ ನೀನು ಕುತ್ಕೋ ಅಂತ ಹೇಳ್ತಾಯಿದ್ರು. ನನಗೆ ತುಂಬ ಭಯ ಆಗಿ ನಾನು ಹೋಗಲ್ಲಪ್ಪ, ನೀವೇ ಹೋಗಿ ಬನ್ನಿ ಅಂತ ಹೇಳಿದೆ. ಅವರು ಯಾಕೋ ಅದ್ರ ಮೇಲೆಲ್ಲ ಕೂತ್ಕೊಳ್ಳಲಿಲ್ಲ. ಹಾಗೆ ನೋಡ್ತಾಯಿದ್ವಿ, ಮಾತಾಡಿಸ್ತಾಯಿದ್ವಿ. ಹಾಗೆ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾವು ಒಳಗಡೆ ಹೊರಟು ಅಲ್ಲಿ ಒಂದು ಪೂಜೆ ಸಾಮಾನು ತೊಗೊಂಡು ಕಾಯಿ ಹೊಡ್ಕೊಂಬರ್ಬೇಕು ಅಂತ ಹೇಳಿ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಕಾಯಿ ಹೊಡೆಯೋದಕ್ಕೆ ಅಂತೇಳಿ ಒಂದು ಪುಟ್ಟ ಗುಡಿ ಇದೆ. ಅಲ್ಲಿನೇ ಕಾಯಿ ಹೊಡ್ಕೊಂಡು ಕೈ ಮುಕ್ಕೊಂಡು ದೇವ್ರಿಗೆ ನಾವು ಅಲ್ಲಿಂದ ಹೊರಟು ಕ್ಯೂವಲ್ಲಿ ನಿಂತಿದ್ರು ನನ್ನ ಹಸ್ಬೆಂಡು ಮತ್ತು ನಕ್ಷನ ದೇವ್ರ ಹತ್ರ ಕೊಟ್ಟು ಆಶೀರ್ವಾದ ಮಾಡಿಸ್ಕೊಡಿ ಅಂತ ಹೇಳಿ ಮಗುನ ದೇವ್ರಿಗೆ ಕಳಿಸ್ಕೊಟ್ಟಿದ್ರು. ಹಾಗೆ ಇದು ನನ್ನ ಎಸ್ಟರ್ಡೇ ಲಾಗ್ ಆಗಿತ್ತು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.